ಸರ್ ಮತ್ತು ಬೆಳಗಾವಿಗೆ ಒಂದು DCM ಸ್ಥಾನ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾತುಗಳು ಕೇಳಿ ಬರ್ತವೆ. ಹಂಗೇನಾರ ಡೀಸೆಲ್ ಪೆಟ್ರೋಲು ಏರಿಕೆ ಆಗಿರತಕ್ಕಂಥದ್ದು ಜನರಿಗೆ ಇವತ್ತು ಹೊರೆ ಆಗ್ತಾ ಇದೆ. ಇವತ್ತು ಬೇರೆ ರಾಷ್ಟ್ರಗಳ ಯುದ್ಧದ ಪರಿಣಾಮದಿಂದ ಇವತ್ತು ಅದರ ಶೆಕೆ ನಮಗೆಲ್ಲರಿಗೂ ಕೂಡ ಇಡೀ ವಿಶ್ವಕ್ಕೆ ಬಡಿತಾ ಇದೆ. ಅದರ ಪರಿಣಾಮವಾಗಿ ಇವತ್ತು ಡೀಸೆಲು ಮತ್ತು ಪೆಟ್ರೋಲ್ ದರ ಹೆಚ್ಚಾಗಿರ್ತಕ್ಕಂಥದ್ದು. ಇದನ್ನು ಹೆಚ್ಚು ಮಾಡೋಕ್ಕಿಂತಲೂ ಕೇಂದ್ರ ಸರ್ಕಾರಕ್ಕೆ ಇದು ಒಂದು ಹಂತಕ್ಕೆ ಬರುವವರೆಗೆ ತಮ್ಮ ಟ್ಯಾಕ್ಸದಲ್ಲಿ ಕಡಿಮೆ ಮಾಡಿಕೊಂಡಿದ್ರೆ ಸಾರ್ವಜನಿಕರಿಗೆ ಇದು ಹೊರೆ ಆಗ್ತಿರಲಿಲ್ಲ. ರೇಟ್ ಹೆಚ್ಚಾದ ಕೂಡಲೇ ಈ ಕಚ್ಚಾ ವಸ್ತುಗಳ ರೇಟ್ ಹೆಚ್ಚಾದ ಕೂಡಲೇ ಅದನ್ನು ನೇರವಾಗಿ ಸಾರ್ವಜನಿಕರಿಗೆ ಹಾಕೋದ್ರಿಂದ ರೇಟ್ ಏರಿಸೋದ್ರ ಬದಲಿಗೆ ಇದನ್ನು ಕೇಂದ್ರ ತಗೊಳ್ತಕ್ಕಂಥ ಟ್ಯಾಕ್ಸದಲ್ಲಿ ಒಂದು ₹3 ಕಡಿಮೆ ಮಾಡಿಕೊಂಡಿದ್ರೆ ಇದು ಸಾರ್ವಜನಿಕರಿಗೆ ಒಂಥರದ ತೊಂದರೆ ಆಗ್ತಕ್ಕಂಥದ್ದು ಆಗಿದೆ. ಸರ್ ಮತ್ತು ಬೆಳಗಾವಿಗೆ ಒಂದು DCM ಸ್ಥಾನ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾತುಗಳು ಕೇಳಿ ಬರ್ತವೆ. ಹಂಗೇನಾರ ಸ್ಟಾರ್ಟ್ ಮಾಡಿದ್ರಿ ಇವತ್ತು ಸ್ವಲ್ಪ ಹೇಳಿದ್ರೆ ಅಷ್ಟೇ. ಒಂದು ಸ್ವಲ್ಪ ಹೇಳಿಬಿಟ್ಟು ಕಾಮಗಾರಿ ಈಗ ಬ್ರೀಫ್ ಕೊಟ್ಟಿಲ್ಲ ನಾವು ರೀ. ಹಾಂ ಸರ್ ಹೇಳಿ. ಬ್ರೀಫ್ ಮಾಡಿಲ್ಲ ಸರ್. ಅದೇ ಸರ್ ಹೆಚ್ಚುವರಿ ಈಗ ನಮ್ಗೆ ಬರೀ 75 ಹುಡುಗರು ಆಗುವಷ್ಟು ಇತ್ತು ಸರ್. ಇನ್ನೂ 75ರಿಂದ 150 ಇಲಾಖೆಯಿಂದ ಅಥಣಿ ಪಟ್ಟಣದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಅದು ಕಾಲೇಜ್ ಇರ್ಬೋದು, PUC ಇರ್ಬೋದು, ಪ್ರಾಥಮಿಕ ಹಂತದಲ್ಲಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯದ ಸ್ವಲ್ಪ ಒಂದು ಕೊರತೆಗಳ ಕಂಡು ಬಂದಿರತಕ್ಕಂಥದ್ದು. ಈಗಾಗಲೇ ಇವತ್ತು ಇಲ್ಲಿ ಖಾಲಿ ಜಾಗವನ್ನು ನೋಡಿಕೊಂಡು ಇಲ್ಲಿ ₹1 ಕೋಟಿ ಒಂದು ಹಾಸ್ಟೆಲನ್ನು ನಿರ್ಮಾಣ ಮಾಡ್ತೀವಿ. ಈ ಡಿಗ್ರಿ ಕಾಲೇಜ್ ಹತ್ತಿರ ಈಗಾಗಲೇ ಇವರು ಲ್ಯಾಂಡ್ ಆರ್ಮಿ ಅವರು ಒಂದು ಬಿಲ್ಡಿಂಗನ್ನು ಈಗಾಗಲೇ ಸಜ್ಜು ಮಾಡಿದ್ದಾರೆ. ಕೆಲವೊಂದು ಅಲ್ಲಿ ಇನ್ನೂ ಮೂಲಭೂತದ ಕೊರತೆ ಇತ್ತು. ಅದನ್ನು ಒಂದು 15 ದಿವಸದಲ್ಲಿ ಅದನ್ನು ಪೂರ್ಣ ಮುಗಿಸ್ಲಿಕ್ಕೂ ಕೂಡ ಹೇಳಿದ್ವಿ. ಒಂದು 15-20 ದಿವಸದಲ್ಲಿ ಅದನ್ನು ಕೂಡ ಹ್ಯಾಂಡ್ ಓವರ್ ಮಾಡಿಕೊಂಡು ಅಲ್ಲಿನೂ ಕೂಡ ನಾವು ಸಾಕಷ್ಟು ವಿದ್ಯಾರ್ಥಿಗಳನ್ನು ಸುಮಾರು ಒಂದು 50-60 ವಿದ್ಯಾರ್ಥಿಗಳನ್ನು ಅಲ್ಲಿ ಇಡ್ಬೋದು. ಒಂದು 100 ಮಟ್ಟನೂ ಹಾಕ್ಬೋದು. ಇನ್ನೂ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು 2-3 ಕಡೆ ನಾವು ಹಾಸ್ಟೆಲ್ಗಳನ್ನು ಕೇಳಿದ್ವಿ. ಅದು SC/ST ಸಂಬಂಧಪಟ್ಟದ್ದು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ನಿಂದ ಶಾಲೆಗಳು ಸಾಕಷ್ಟು ಆಗಿರೋದ್ರಿಂದ ಅದರ ಸೈಮಲ್ಟೇನಿಯಸ್ಲಿ ನಾವು ಹಾಸ್ಟೆಲ್ಗಳನ್ನು ಕೂಡ ಮಾಡಬೇಕಾಗಿದೆ. ಪ್ರಸ್ತಾವನೆ ಈಗಾಗಲೇ ಸರ್ಕಾರದಲ್ಲಿ ಇನ್ನೊಂದು 2-3 ಹಾಸ್ಟೆಲ್ಗಳನ್ನು ಬ್ಯಾಕ್ವರ್ಡ್ ಕ್ಲಾಸು ಮತ್ತು SC/STಗೆ ಸಂಬಂಧಪಟ್ಟಂಥ ಹಾಸ್ಟೆಲ್ಗಳು ಇನ್ನೂ ಬೇಕು ಅಂತ ಕೇಳಿದ್ವಿ. ಮತ್ತು ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೂ ಕೂಡ ನಾವು ಪ್ರಸ್ತಾವನೆ ಕೊಟ್ಟಿದ್ವಿ. ಮಂಜೂರಾದ ಮೇಲೆ ಎಲ್ಲೆಲ್ಲಿ ನಮ್ಮ CS ಸೈಟ್ಗಳಿರ್ತಾವಲ್ಲ ಪುರಸಭೆ ಸಂಬಂಧಪಟ್ಟದ್ದು ಅದನ್ನು ಬಳಸ್ಕೊಂಡು ಅಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಸರ್ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಆಗ್ತಾ ಇದೆ, ಜನಸಾಮಾನ್ಯರ ಮೇಲೆ